ಓಕೆ ಹಲೋ ಫ್ರೆಂಡ್ಸ್. ಲಾಸ್ಟ್ ಕ್ಲಾಸಲ್ಲಿ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ನಾವು ಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್, ಅದರಲ್ಲಿ ಮೊದಲನೇದು ಕಾಂಬಿನೇಷನ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಥವಾ ನಿಮಗೆ ಟೀಚ್ ಮಾಡ್ತೀನಿ. ಸೊ ಕಾಂಬಿನೇಷನ್ ರಿಯಾಕ್ಷನ್ ಹೆಸರಲ್ಲೇ ಇದೆ. ವಾಟ್ ಈಸ್ ದ ಕಾಂಬಿನೇಷನ್ ಅಂದರೆ ಮೀನಿಂಗ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಂಬಿನೇಷನ್ ಮೀನಿಂಗ್ ಅಂದರೆ ಇಟ್ ಈಸ್ ಆ್ಯಡಿಂಗ್. ಕಾಂಬಿನೇಷನ್ ಅಂದರೆ ಜಸ್ಟ್ ಲಿಟ್ರಲ್ ಮೀನಿಂಗ್ ತಿಳ್ಕೋಬೇಕು ಅಂದರೆ ಕಾಂಬಿನೇಷನ್ ಮೀನ್ಸ್ ಇಟ್ ಈಸ್ ಆ್ಯಡಿಂಗ್. ಸೊ combination reaction means there must be a process of adding something. So if ನಾವು ಡೆಫಿನೇಷನ್ಗೆ ಹೋದರೆ, ಲೈಕ್ ಲಾಸ್ಟ್ ಕ್ಲಾಸಲ್ಲಿ ನಾನು ಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇನ್ ದ್ಯಾಟ್ ಕೆಮಿಕಲ್ ಈಕ್ವೇಷನ್ ಟೂ ಪಾರ್ಟ್ಸ್ ಆರ್ ದೇರ್, ಲೈಕ್ ಒನ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಒನ್ ಇಸ್ ರೈಟ್ ಹ್ಯಾಂಡ್ ಸೈಡ್. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದನ್ನು ನಾವು ರಿಯಾಕ್ಟೆಂಟ್ಸ್ ಅಂತ ಕರೆದ್ವಿ, ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥದ್ದನ್ನು ನಾವು ಪ್ರಾಡಕ್ಟ್ಸ್ ಅಂತ ಕರೆದಿದ್ವಿ. ಸೊ ಈಗ ಆ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಬೇಸ್ ಮೇಲೆ ನಾವು ಡೆಫಿನೇಷನ್ಸ್ನ ಮಾಡ್ತಾ ಹೋಗೋಣ. ಮೊದಲನೇ ಡೆಫಿನೇಷನ್ನು ಕಾಂಬಿನೇಷನ್ ರಿಯಾಕ್ಷನ್ಗೆ, more than two reactants will produce a single or else one product. The process in which two or more reactants will produce one product, such a chemical reaction is called chemical combination reactions. ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂದ್ರೇನು? ಎರಡು ರಿಯಾಕ್ಟೆಂಟ್ ಇರಬೇಕು ಅಥವಾ ಎರಡಕ್ಕಿಂತ ಹೆಚ್ಚು ಇರಬೇಕು, ಒಂದು ಇರಬಾರ್ದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ಸ್ ಇರಬೇಕು. ಆ ರಿಯಾಕ್ಟೆಂಟ್ಸು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಇನ್ವಾಲ್ವ್ ಆಗಿ ದೇ ಶುಡ್ ಹ್ಯಾವ್ ಟು ಪ್ರೊಡ್ಯೂಸ್ ಅ ಸಿಂಗಲ್ ಪ್ರಾಡಕ್ಟ್. ಸೊ ಇನ್ನೊಂದು ಸರ್ತಿ ಹೇಳ್ತೀನಿ ತಿಳ್ಕೊಳ್ಳಿ. ಅ ಕೆಮಿಕಲ್ ರಿಯಾಕ್ಷನ್ ವೇರ್ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್ ವಿಲ್ ರಿಯಾಕ್ಟ್ ಈಚ್ ಅದರ್ ಆ್ಯಂಡ್ ಪ್ರೊಡ್ಯೂಸ್ ಒನ್ ಪ್ರಾಡಕ್ಟ್. ಸೊ ಈ ಕಡೆ ಮೆನಿ ರಿಯಾಕ್ಟೆಂಟ್ಸ್ ಆರ್ ದೇರ್, ಟೂ ಆರ್ ಮೋರ್, ಆ್ಯಂಡ್ ಈ ಕಡೆ ಓನ್ಲಿ ಸಿಂಗಲ್ ಪ್ರಾಡಕ್ಟ್ ಈಸ್ ಅವೈಲಬಲ್. ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಆರ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಲೆಟ್ಸ್ ಗೋ ಫಾರ್ ದ ಎಕ್ಸಾಂಪಲ್. ಅವರು ಎಕ್ಸಾಂಪಲ್ ಕೊಡಲೇಬೇಕಲ್ವಾ ಕೆಮಿಸ್ಟ್ರಿ ಅಂದ ತಕ್ಷಣ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹಳ್ಳಿಲಿರೋರಿಗೆ ಇದು ಇಟ್ಸ್ ವೆರಿ ಫೆಮಿಲಿಯರ್. ದ ಪೀಪಲ್ ಆರ್ ಸ್ಟೂಡೆಂಟ್ಸ್ ಹೂ ಆರ್ ಲೊಕೇಟೆಡ್ ಅಟ್ ದ ವಿಲೇಜ್ ಏರಿಯಾಸ್, they are very much familiar about this project or else process. ಏನಂದರೆ we have to take some calcium oxide. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಏನು? ವಾಟ್ ಇಸ್ ದ್ಯಾಟ್ ಕ್ಯಾಲ್ಸಿಯಂ ಆಕ್ಸೈಡ್? ಅದೆಲ್ಲ ಊರಲ್ಲೂ ಅಥವಾ ಎಲ್ಲ ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಅದು ಸುಟ್ಟ ಸುಣ್ಣ, ಲೈಕ್ ಡ್ರೈ ಸುಣ್ಣ. ಓಕೆ, ಇದೆಲ್ಲಿ ಸಿಗುತ್ತೆ? ನಿಮಗೆ ಸಿಮೆಂಟ್ ಅಂಗಡಿಗಳಲ್ಲಿ ಪಕ್ಕ ಸಿಗುತ್ತೆ. ಅಲ್ಲೋಗಿ ಕ್ಯಾಲ್ಸಿಯಂ ಆಕ್ಸೈಡ್ ಕೊಡಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಲೈಮ್, ದಟ್ ಈಸ್ ಅ ಸೋಡಾ ಲೈಮ್, ಕ್ವಿಕ್ ಲೈಮ್ ಅಂತ ಕರೀತಾರೆ. ಸೊ ಟೇಕ್ ಅ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಎಲ್ಸ್ ಕ್ವಿಕ್ ಲೈಮ್, ಸುಣ್ಣನ ತೊಗೊಬೇಕು. ಸೊ ಜಸ್ಟ್ ಆ್ಯಡ್ ವಾಟರ್ ಟು ಇಟ್ ಆರ್ ಎಲ್ಸ್ ಯು ಹ್ಯಾವ್ ಟು ಆ್ಯಡ್ ಕ್ಯಾಲ್ಸಿಯಂ ಆಕ್ಸೈಡ್ ಟು ದ ವಾಟರ್, ಬಟ್ slowly. We have to take a calcium oxide, first point, and second one, we need water. Okay, two are ingredients or else the materials which are required for the chemical reaction. ಅದನ್ನೇನು ಮಾಡಬೇಕು? ಟೇಕ್ ಅ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಎಲ್ಸ್ ಕ್ವಿಕ್ ಲೈಮ್, ನೆನ್ಪಿಟ್ಕೊಳ್ಳಿ, ಕ್ವಿಕ್ ಲೈಮ್. ಸೊ ಆ್ಯಡ್ ಇಟ್ ಟು ದ ವಾಟರ್ ಸ್ಲೋಲಿ, ಆ್ಯಂಡ್ ದೆನ್ ಯು ಹ್ಯಾವ್ ಟು ಜಸ್ಟ್ ಟಚ್ ದ ಕಂಟೈನರ್ ವೇರ್ ಯು ಆರ್ ಗೋಯಿಂಗ್ ಟು ಆ್ಯಡ್ ದಿಸ್ ಕ್ಯಾಲ್ಸಿಯಂ ಆಕ್ಸೈಡ್ ಟು ದ ವಾಟರ್. ಒಂದು ಬೀಕರಲ್ಲಿರುತ್ತೆ, ಬೀಕರಲ್ಲಿ ನೀವು ಹಾಕಿದ್ರೆ ಸಾಕು. ಸೊ ಅದು ಟಚ್ ಮಾಡಿದ್ರೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ದೇರ್? ಯು ವಿಲ್ ಫೀಲ್ ಸಮ್ ವಾರ್ಮ್ತ್ ಫೀಲಿಂಗ್, ಅಂದರೆ ಸ್ವಲ್ಪ ಹೀಟ್ ಆಗಿರುವಂಥ ಫೀಲಿಂಗ್, ಬಿಸಿ ಆಗಿರುವಂಥ ಫೀಲಿಂಗ್ ನಿಮಗೆ ಬರುತ್ತೆ. ಏನಂತಂದ್ರೆ ಅವರು ಜಸ್ಟ್ ಟಚ್ ದ ಬೀಕರ್ ಆರ್ ಎಲ್ಸ್ ಕಂಟೈನರ್ ವೇರ್ ಯು ಹ್ಯಾವ್ ಆ್ಯಡೆಡ್ ವಾಟರ್ ಆ್ಯಂಡ್ ಕ್ಯಾಲ್ಸಿಯಂ ಆಕ್ಸೈಡ್. ಇಫ್ ಯು ಟಚ್ ಇಟ್ ದೆನ್ ಯು ವಿಲ್ ಫೀಲ್ ದ್ಯಾಟ್ ಸಮ್ ವಾಟ್ ವಾರ್ಮ್ ಕಂಡೀಷನ್. ಏನಿದು ವಾರ್ಮ್ ಕಂಡೀಷನ್? ಏನಕ್ಕಂದರೆ ಈ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಹೀಟ್ ಲಿಬರೇಟ್ ಆಯಿತು ಆರ್ ಎಲ್ಸ್ ಹೀಟ್ ಹೊರಗಡೆ ಬಂತು. ಸೊ ಹೀಟ್ ಹೊರಗಡೆ ಬಂದಿರೋದ್ರಿಂದ ನಿಮಗೆ ಆ ಕಂಟೈನರು ಒಂಚೂರು ಬಿಸಿಯಾಗಿರುತ್ತೆ. ಸೊ ಇದನ್ನು ಹಳ್ಳಿಯವ್ರಿಗೆ, ಲೈಕ್ ನಿಮ್ಮ ಮನೇಲಿ ಅಜ್ಜಿ ಆಗಲಿ ಹಳೆ ನಿಮ್ಮ ತಂದೆ ತಾಯಿ ಆಗಲಿ ಸುಣ್ಣ ನೀರಲ್ಲಿ ಹಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಹೇಳಿರ್ತಾರೆ. ನಿಮ್ಗೆ ಬೈದಿರ್ತಾರೆ, ಕೈ ಸುಡುತ್ತೆ ಅಂತ. ಕೈ ಸುಡೋದ್ಮೇಲೆ ಬೆಂಕಿ ಹಚ್ಕೊಂಡಂಗೆ ಕೈ ಸುಡಲ್ಲ, ಅಲ್ಲಿ ಒಂಚೂರು ಸುಟ್ಟ ಗಾಯದ ಥರ ಒಂದು ಸ್ವಲ್ಪ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ, ಸುಟ್ಟ ಸುಣ್ಣ. ಅದಕ್ಕೆ ಆ ಸುಣ್ಣನ ಪೇಂಟ್ ಮಾಡೋರು ಕೂಡ ಅದಕ್ಕೆ ಕೈಗೆ ಒಂದು ಗ್ಲೌಸ್ ಹಾಕ್ಕೊಂಡು ಪೇಂಟ್ ಮಾಡ್ತಾ ಇರ್ತಾರೆ. ಹಳ್ಳೀಲಿ ಪೊರಕೆ ಯೂಸ್ ಮಾಡಿ, ಲೈಕ್ ಹಳ್ಳೀಲಿ ಪೊರಕೆ ಯೂಸ್ ಮಾಡಿ ಪೇಂಟ್ ಯೂಶ್ವಲಿ ಮಾಡ್ತಾರೆ. ಹಳ್ಳಿ ಮನೆಯಲ್ಲಿ ತುಂಬ ಚಿಕ್ಕ ಹಳ್ಳಿ ಮನೆಯಲ್ಲಿ ಅವರು ಪೇಂಟ್ ಮಾಡಬೇಕು ಅಂದರೆ ಸುಣ್ಣನ ಒಂದು ಕಸ್ಪರ್ಕೆ ಅಥವಾ ಪೊರಕೆಯಲ್ಲಿ ಯೂಸ್ ಮಾಡಿಬಿಟ್ಟು ಅದನ್ನು
ಪೇಂಟ್ ಮಾಡ್ತಾರೆ. ಸೊ ಕೈಯಲ್ಲಿ ಯಾರು ಹಿಡಿಯಲ್ಲ, ಕೈ ಹಿಡಿದ್ರೆ ಅದು ರಿಯಾಕ್ಟ್ ಆಗುತ್ತೆ, ನಿಮ್ಮ ಸ್ಕಿನ್ಗೆ ಅಲರ್ಜಿ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಅದೊಂದು ಬಿಕಾಸ್ ದಟ್ ಈಸ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ. ಓಕೆ, ಸೊ ರಿಯಾಕ್ಷನ್ ಗೊತ್ತಾಯ್ತು ಅನ್ಕೊತೀನಿ. ಸೊ ಈ ರಿಯಾಕ್ಷನ್ ಆದ ತಕ್ಷಣ ಒಂದು ಕೆಮಿಕಲ್ ಈಕ್ವೇಷನ್ ಕೊಡ್ತಾರೆ ಅವರು, ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಎಲ್ಸ್ ಕ್ವಿಕ್ ಲೈಮ್ ಪ್ಲಸ್ H2O. ನೋಡಿ ಒಂದು ಸರ್ತಿ ನೀವು ನೋಡಿ ಬರ್ತಾ ಇರುತ್ತೆ H2O. ಸೊ ಏನು ಕೊಡುತ್ತದು, ಇಟ್ ವಿಲ್ ಗಿವ್ ಯು ಅ ಸ್ಲೇಕ್ಡ್ ಲೈಮ್. ಸ್ಲೇಕ್ಡ್ ಲೈಮ್ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿರುವಂಥ ಕ್ಯಾಲ್ಸಿಯಂ ಆಕ್ಸೈಡ್ನ ಸ್ಲೇಕ್ಡ್ ಆಯಿಲ್ ಲೈಮ್ ಅಂತೀವಿ. ಅದಕ್ಕೆ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಆ್ಯಂಡ್ ಪ್ಲಸ್ ಹೀಟ್ ನಾವು ಹೇಳಿದ್ವಲ್ಲ, ಇಟ್ ವಿಲ್ ಫೀಲ್ ಸಮ್ ವಾರ್ಮ್ತ್. ಸೊ ದ್ಯಾಟ್ಸ್ ವೈ ಇಟ್ ಇಸ್ ಅ ಹೀಟ್ ಹೊರಗಡೆ ಬರುತ್ತೆ, ಅದಕ್ಕೋಸ್ಕರ ನಾವು ಹೀಟ್ ಅಂತ ಕರಿತೀವಿ. ಹಾಗಾದರೆ ಈ ರಿಯಾಕ್ಷನಲ್ಲಿ how many reactants are present? 2 reactants are present. And how many products are there? 1 product. Heat is not a product, it is an energy. So we can't feel because ಅದನ್ನು ನಾವು ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಫಿಸಿಕಲಿ ನಮಗೆ ಸಿಗಲ್ಲ ಅದಕ್ಕೋಸ್ಕರ. ಸೊ ದಿಸ್ ಈಸ್ ಅ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಹಿಯರ್ 2 reactants are present and 1 product is available. So that's why it is a combination reaction. Calcium oxide reacts with water, it will give you calcium hydroxide, that is a slaked lime. ಇದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಕಾಂಬಿನೇಷನ್ ರಿಯಾಕ್ಷನ್ ಬಗ್ಗೆ ಪೂರ್ತಿಯಾಗಿ ಹೇಳ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ಆಯಿತು, ಮತ್ತೊಂದಷ್ಟು ಎಕ್ಸಾಂಪಲ್ ಕೊಡಿ ಅಂತ ಅಂದರೆ ಕಾರ್ಬನ್ ಬರ್ನಿಂಗ್ ಆಫ್ ಕಾರ್ಬನ್ ಆರ್ ಎಲ್ಸ್ ಕೋಲ್ ಅಂದರೆ ಕಾರ್ಬನ್ ಪ್ರಾಡಕ್ಟು. ಸೊ ಕಾರ್ಬನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಫ್ರಮ್ ಅಟ್ಮಾಸ್ಫಿಯರ್. ಇಫ್ ಯು ಬರ್ನ್ ಇಟ್, then it will give you carbon dioxide. C plus O2 will give you CO2, carbon dioxide. So ಹಾಗಾದರೆ ರಿಯಾಕ್ಟೆಂಟ್ಸ್ ಎಷ್ಟಿದ್ದಾವೆ? 2. ಪ್ರಾಡಕ್ಟ್ಸ್ ಎಷ್ಟಿದ್ದಾವೆ? 1. So that's why the process is called combination reaction. And also the formation of water, ನೀರನ್ನ ಫಾರ್ಮ್ ಮಾಡುವಂಥ ಒಂದು ಕೆಮಿಕಲ್ ರಿಯಾಕ್ಷನ್ is also example for combination reaction. ಅಲ್ಲೂ ಕೂಡ ನೋಡಿ H2 ಹೈಡ್ರೋಜನ್ ಇದೆ ಆ್ಯಂಡ್ O2 ಆಕ್ಸಿಜನ್ ಇದೆ, ಅವೆರಡೂ ರಿಯಾಕ್ಟ್ ಆಗಿಬಿಟ್ಟು ನಿಮ್ಗೆ ಏನು ಕೊಡ್ತವೆ? H2Oನ ಕೊಡುತ್ತೆ. ಸೊ ರಿಯಾಕ್ಟೆಂಟ್ಸ್ ಆರ್ 2 reactants are available and 1 product is available. So these are example for chemical combination reaction. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ ಸಾಕು ಫೈನಲ್ ಆಗಿ. ಸೊ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಈಸ್ ಅ ರಿಯಾಕ್ಷನ್ ವೇರ್ 2 or more reactants react each other and produce only one or a single product. The reaction is called combination reaction. Example is calcium oxide plus water will give you calcium hydroxide with energy, and carbon burns in oxygen, like burns carbon plus O2 will give you carbon dioxide, and preparation of water or else formation of water where hydrogen and oxygen react each other and produces H2O, water. So these are examples. ಈಗ ಮೋರ್ ಎಕ್ಸ್ಪ್ಲನೇಷನ್ ಹೋಗೋಣ. ಇಫ್ ಕಾಂಬಿನೇಷನ್ ರಿಯಾಕ್ಷನ್ ನಿಮ್ಮ ಕಣ್ಣು ಮುಂದೆ ಬಂದುಬಿಡ್ತು ಅಥವಾ ನಿಮ್ಗೆ ಟಾಪಿಕ್ ಬಂದುಬಿಡ್ತು ಅಂದರೆ ಆ ಟಾಪಿಕಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಫಸ್ಟು ಡೆಫಿನೇಷನ್ ಹೇಳಿದ್ವಿ, ಆಮೇಲೆ ಎಕ್ಸಾಂಪಲ್ಸ್ ಅದು ಹೇಳಿದ್ವಿ, ಒಂದು ಎಕ್ಸ್ಪೆರಿಮೆಂಟ್ ಇತ್ತು ಅದನ್ನು ಹೇಳಿದೆ. ಅದ್ರ ಜೊತೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ವಾಟ್ ಈಸ್ ದಿಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಎಕ್ಸೋ ಅಂದರೆ ಎಕ್ಸಿಟ್ ಹೊರಗಡೆ ಹೋಗು, ಥರ್ಮ್ ಅಂದರೆ ಹೀಟ್. ಎಕ್ಸೋಥರ್ಮಿಕ್ ಅಂದರೆ ಹೀಟು ಹೊರಗಡೆ ಹೋಗ್ತಾ ಇದೆ ಅನ್ನಂಗೆ, ಹೀಟ್ ಈಸ್ ಲಿಬರೇಟೆಡ್, ರಿಲೀಸ್ಡ್ ಔಟ್ಸೈಡ್, ಎಕ್ಸೋಥರ್ಮಿಕ್. ಓಕೆ, ಸೊ ಹಾಗಾದರೆ ಎಕ್ಸೋಥರ್ಮಿಕ್ ಅಂತ ಹೇಳಿದ್ವಿ. ಸೊ ಈಗ ನಾವು ಕ್ಯಾಲ್ಸಿಯಂ ಆಕ್ಸೈಡ್ನ ನೀರಲ್ಲಿ ಮಿಕ್ಸ್ ಮಾಡುವಾಗ ನಾವೇನು ಮಾಡಿದ್ವಿ, ವಿ ಹ್ಯಾವ್ ಟಚ್ ದ ಕಂಟೈನರ್ ಆ್ಯಂಡ್ ವಿ ಫೆಲ್ಟ್ ಲೈಕ್ ಇಟ್ಸ್ ಅ ವಾರ್ಮ್ ಫೀಲಿಂಗ್, ಅಂದರೆ ಸ್ವಲ್ಪ ಹೀಟ್ ಫೀಲ್ ಆಯ್ತು ನಮಗೆ. ಸೊ ಆ ಹೀಟ್ ಫೀಲ್ ಏನಕ್ಕಾಯಿತು? ಬಿಕಾಸ್ ದ ರಿಯಾಕ್ಷನಲ್ಲಿ ಹೀಟ್ ಹೊರಗಡೆ ಬಂತು, ಉಷ್ಣ, ಲೈಕ್ ಹೀಟ್ ಈಸ್ generated there. So that reaction is called exothermic reaction because heat is released. Exit ಆಯಿತು, heat ಹೊರಗಡೆ ಬಂತು. So that's why the reaction is called exothermic reaction. ಸೊ ಈಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಗ್ಗೆ ಮಾತಾಡಿದ್ವಿ. ವಾಟ್ ಇಸ್ ಎಕ್ಸೋಥರ್ಮಿಕ್? The chemical reaction where in which heat is generated or else heat will be produced. The chemical reaction called exothermic reactions. ಎಕ್ಸಾಂಪಲ್ ಕೊಡಿಪ್ಪ ಅಂತ ಅಂದ್ಬಿಟ್ರು ಅಂದರೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್, ಮೀಥೇನ್, CH4 plus 2O2 ಅಂದರೆ ಆಕ್ಸಿಜನ್ ಬರ್ನ್ ಮಾಡ್ತೀವಿ ಅಂದರೆ ಅಲ್ಲಿ ಆಕ್ಸಿಜನ್ ಇರಲೇಬೇಕು, ಮಾಡಿದಾಗ CO2 ಬಿಡುತ್ತೆ ಆ್ಯಂಡ್ H2O ರಿಲೀಸ್ ಆಗುತ್ತೆ. ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇನ್ನೊಂದು, ನಾವು ಆಲ್ರೆಡಿ ಬಿಗಿನಿಂಗ್ ಆಫ್ ದ ಟಾಪಿಕಲ್ಲಿ ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಬ್ರೀದಿಂಗ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ.
ದಿಸ್ ಇಸ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಅಂದಿದ್ವಿ. ಸೊ ಆ ಬ್ರೀದಿಂಗ್ ಕೆಮಿಕಲ್ ರಿಯಾಕ್ಷನ್ ಹೆಂಗಾಗತ್ತೆ ಅಂದರೆ, ಈಗ ಹೇಳೋಣ, ನಾವು ಡೈಜೆಷನ್ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ನಮ್ಮೆಲ್ಲ ಫುಡ್ ಕೂಡ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ಡೈಜೆಸ್ಟೆಡ್, ಆ್ಯಂಡ್ ದ್ಯಾಟ್ ಡೈಜೆಷನ್ ವಾಟ್ ಎವರ್ ದ ವಿ ಡೂ in the process of digestion complex food materials are digested into simple form. ಹೌದಾ, ಕಾರ್ಬೋಹೈಡ್ರೇಟ್ ಇದ್ದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಪ್ರೋಟೀನ್ ಇದ್ದು ಅಮಿನೋ ಆಸಿಡ್ಸ್ ಆಗಿ ಏನೋ ಕನ್ವರ್ಟ್ ಆಗುತ್ತೆ. ಸೊ ದ ಪ್ರಾಸೆಸ್ ಇಸ್ ಕಾಲ್ಡ್ ಡೈಜೆಷನ್. ನೀವು ಹಳೆ ಕ್ಲಾಸಲ್ಲಿ ಅಥವಾ ಹಿಂದಿನ ಕ್ಲಾಸ್ಗಳಲ್ಲಿ ಇದೆಲ್ಲ ಕಲ್ತಿದ್ದೀರಾ. ಸೊ ಇನ್ ದ್ಯಾಟ್ ವೆನ್ ವಿ ಈಟ್ ಅ ಫುಡ್, it is going to be digested to a simple form. The carbohydrate what we eat, that is also converted into a simple form, that is called glucose, and this glucose is transferred to the in the process of breathing. When we breathe, when we take air inside, we will get oxygen in the lungs. At that time glucose reacts with oxygen and produces carbon dioxide, water and energy. ಆ ಎನರ್ಜಿನೇನು ನಮ್ಮ ಬಾಡಿ ಹೀಟು ಅಥವಾ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎನರ್ಜಿ, heat energy. So that's why the process of breathing is also an example for exothermic reaction, because in this reaction heat is generated or else released. The reaction where heat is released, such a reactions are called exothermic reactions. ಇದು ಒಂದು ಪಾಯಿಂಟ್. ಸೊ ಅದಕ್ಕೆ ಎಕ್ಸಾಂಪಲ್, ಅದಕ್ಕೊಂದು ಇದನ್ನು ಕೊಡ್ತಾರೆ, ಏನು ಇಕ್ವೇಷನ್ ಕೊಡ್ತಾರೆ, C6H12O6 ದಟ್ ಈಸ್ ಗ್ಲೂಕೋಸ್, ಆ್ಯಂಡ್ ದೆನ್ ಪ್ಲಸ್ 6O2 ಬ್ಯಾಲೆನ್ಸ್ ಮಾಡಿದ್ದಾರೆ ಅವರು, ಅಂದರೆ ಆಕ್ಸಿಜನ್ ರಿಯಾಕ್ಟ್ ಆಗ್ತಾ ಇದೆ, ಬಿಕಾಸ್ ಬ್ರೀದಿಂಗಲ್ಲಿ ನಾವು ತೊಗೊಳ್ಳೋದೇನು ಆಕ್ಸಿಜನ್ನೇ. ಸೊ ಅದಕ್ಕೋಸ್ಕರ ಆಕ್ಸಿಜನ್ ರಿಯಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್, ಒಳಗಡೆ ಆಕ್ಸಿಜನ್ ಹೋಯಿತು, ಹೊರಗಡೆ ಬರುವಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಸೊ ದ್ಯಾಟ್ಸ್ ವೈ ದ ಪ್ರಾಡಕ್ಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ವಾಟರ್ ಬಾಡಿಯಲ್ಲೇ ಇರುತ್ತೆ, ಆ್ಯಂಡ್ ಎನರ್ಜಿ, ನಮ್ಮ ಬಾಡಿನ ವಾರ್ಮ್ ಮಾಡೋಕ್ಕೆ ಅಥವಾ ನಮ್ಮ ಬಾಡಿ ನಮಗೆ ಬೇಕಾಗಿರುವಂಥ ಎನರ್ಜಿ ಇಲ್ಲಿಂದ ನಾವು ಪಡ್ಕೋತೀವಿ. ಸೊ ದಿಸ್ ಈಸ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಸೊ ದ ಪಾಯಿಂಟ್ ಎಷ್ಟು ಏನು ನೆನ್ಪಿಟ್ಕೋಬೇಕು, ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಅಂತ ನೆನ್ಪಿಟ್ಕೊಬೇಕು. ದ ಕಾಂಬಿನೇಷನ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ವೇರ್ 2 or more reactants will react each other and produce one product. 2 reactants, 1 product. And then examples are calcium oxide added to the water will give you calcium hydroxide plus heat energy. And then afterwards the point is carbon burning of coal, C plus O2 is equal to CO2, and then formation of water, H2 plus O2 will give you H2O. ಇದಾದ ನಂತರ ಫಟಕ್ ಅಂತ ನೆನ್ಪಟ್ಕೊಬೇಕು, exothermic reaction, the reaction in which heat is generated or else released. Such a reactions are called exothermic reactions. Example ಅಂದ್ರೆ breathing is a exothermic reaction. Why breathing is a exothermic reaction? Because when we take a food, we get energy from the food. How? By digestion, the complex food materials are going to be converted into simple form. The glucose also converted into simple form, that is carbohydrate is also converted to the simple form, that is called glucose, and that glucose reacts with oxygen while we breathe. So that oxygen, and it will give you carbon dioxide, water and energy. So that's why breathing process is called exothermic reaction. ಇದು ನೆನ್ಪಿಟ್ಕೋಬೇಕಾಗಿರುವಂಥ ಅಂಶ. ಆ್ಯಂಡ್ ನಾವು ಒಂದು ಎಕ್ಸ್ಟ್ರಾ ನಾಲೆಜ್ಗೋಸ್ಕರ ಆ್ಯಂಡ್ ಆಲ್ಸೋ ಈ ಕಂಟೆಂಟ್ ಅವ್ರ ಈ ಕನ್ಸೆಪ್ಟು ಮತ್ತು ನಿಮಗೆ ಫ್ಯೂಚರಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ, ಅದಕ್ಕೆ ಅದನ್ನು ಹೇಳ್ಬಿಡ್ತೀನಿ. ದ್ಯಾಟ್ ಈಸ್, ಈಗ ನಾವೇನು ಮಾಡಿದ್ವಿ, ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಲೈಮ್, ಕ್ವಿಕ್ ಲೈಮ್ನ ತೊಗೊಂಡು ನೀರಲ್ಲಿ ಹಾಕ್ಬಿಟ್ಟು, ಸುಣ್ಣ ತೊಗೊಂಡು ನೀರಲ್ಲಿ ಹಾಕಿದ್ವಿ, ಇಟ್ ಪ್ರೊಡ್ಯೂಸಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಏನಿಲ್ಲ, ಲೈಕ್ ಪೆಟ್ಟಿ ಅಂಗಡಿ ನೋಡಿದ್ದೀರಾ, ಓಕೆ, ಪಾನ್ ತಿನ್ನಕ್ಕೆ ಹೋದಾಗ ಅವ್ರು ನಿಮ್ಗೆ ಸುಣ್ಣ ಹಚ್ತಾರೆ, ದ್ಯಾಟ್ ಈಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಅ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಏನು ದೊಡ್ಡ ಮಾತಿಲ್ಲ, ಓಕೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಲ್ಲೋ ಇದೆಯಪ್ಪ ಏನೋ ಇದೆಯಲ್ಲ, ಸುಣ್ಣನ ನೀರಲ್ಲಿ ಹಾಕಿದ ತಕ್ಷಣ ಅದಾಗೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದ್ಯಾಟ್ ಈಸ್ ಇಟ್ ಸೆಲ್ಫ್, ಓಕೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಎಲ್ಲೆಲ್ಲಿ ರೆಗ್ಯುಲರ್ ಲೈಫಲ್ಲಿ ಯೂಸ್ ಮಾಡ್ತೀವಿ, ವಿ ಯೂಸ್ ಇನ್ ವಾಲ್ ಪೇಂಟಿಂಗ್. ಹಾಗಾದರೆ ಈ ಸ್ಲೇಕ್ಡ್ ಲೈಮ್ ಆರ್ ಎಲ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೋಡಿ, ಕ್ವಿಕ್ ಲೈಮ್ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಸ್ಲೇಕ್ಡ್ ಲೈಮ್ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ರಿಮೆಂಬರ್ ದ ವರ್ಡ್. ಸೊ ಅದನ್ನು ನಾವೇನು ಮಾಡ್ತೀವಿ, ಗೋಡೆಗೆ ಹಚ್ತೀವಿ ಆ್ಯಸ್ ಅ ಪೇಂಟಿಂಗ್ ಅಂತ ಹಾಕ್ತೀವಿ. ಸುಣ್ಣ ಹಚ್ಚುವಾಗ ವೆನ್ ವಿ ಅಪ್ಲೈ ಪೇಂಟಿಂಗ್ ಟು ದ ವಾಲ್ಸ್, ಅಟ್ ದ್ಯಾಟ್ ಟೈಮ್ ಆ ಪೇಂಟಿಂಗ್ ಏನಿರುತ್ತೆ ಸ್ವಲ್ಪ ಗ್ರೇಯಿಶ್ ವೈಟ್ ಕಲರಲ್ಲಿ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಒಂದು 2 ದಿನ ಬಿಟ್ಟು, ಆಫ್ಟರ್ 2 days, ಇಫ್ ಯು ಕಮ್ ಆ್ಯಂಡ್ ಅಬ್ಸರ್ವ್ ದ ವಾಲ್, ಇಟ್ ವಿಲ್ ಗಿವ್ ಯು ಅ ವೈಟ್ ಶೈನಿ ಎಫೆಕ್ಟ್, ವೈಟ್ ಶೈನಿ ಕಲರ್ನ ಕೊಟ್ಟಿರ್ತದೆ, ಕಂಪ್ಲೀಟ್ ವೈಟ್ ಆಗಿರುತ್ತೆ. ಸೊ ಏನಕ್ಕಂದರೆ ಕಾರಣ ಇದೆ. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್. ಎಲ್ಲಿದೆಪ್ಪ ಕಾರ್ಬನ್ ಡೈಆಕ್ಸೈಡ್? ಹಾಗಾದರೆ
How it was reacted with the carbon dioxide? Because from atmosphere, our atmosphere consists of carbon dioxide, and that carbon dioxide is going to be react with the calcium hydroxide, and it produces a calcium carbonate, that is CaCO3. CaCO3 ಅಂದ್ರೇನು? ಮಾರ್ಬಲ್ಸ್, ಕನ್ನಡದಲ್ಲಿ ಅಮೃತಶಿಲೆ ಅಂತಾರೆ. ಎಲ್ಲಿದೆ ಇದು? ತಾಜ್ ಮಹಲ್ಗೆ ಹಾಕಿರೋದೆಲ್ಲನೂ ಮಾರ್ಬಲ್ಸ್, ವೈಟ್ ಮಾರ್ಬಲ್ಸು. ಸೊ ದ್ಯಾಟ್ ಈಸ್ ಕಾಲ್ಡ್, ಅದು ಕೆಮಿಕಲ್ ನೇಮೇನು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಈಗ ನಾವು ಮಾಡಿರೋದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಮೊನ್ನೆ ಈ ಇಲ್ಲಿ ಹಾಕಿರೋದೆಲ್ಲ ಸುಣ್ಣ ಅಲ್ಲ, ಸೊ ಆ ಸುಣ್ಣ ಬೇರೆ. ಸೊ ಇದು ಪೇಂಟ್. ಸೊ that's why the slake lime will produce a whitish color while we paint the walls, because it reacts with carbon dioxide from the atmosphere and produces the white color. ಅಥವಾ ಇನ್ನೊಂದು ಪಾಯಿಂಟ್ ಹೇಳ್ಬೋದು, or else it's very important, when you pass carbon dioxide to the slaked lime, calcium what is that? Calcium hydroxide. When we add carbon dioxide to the calcium hydroxide, at that time it will convert to milky white color. Or else, if calcium hydroxide solution converted to the milky white color, the milk thara color adre, then you have to confirm that the gas passed over it is carbon dioxide. So this is what combination reaction. Please remember the things and chemical reactions. ನಾವು ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ಈ ಟಾಪಿಕ್ನ ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್.